ಹಾಯ್ ನಮಸ್ಕಾರ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಘಟಕ ಪರೀಕ್ಷೆ 3. ಸೊ ಇಂಗ್ಲೀಷ್ ಸಂಬಂಧಪಟ್ಟಂಥ ಮೈ ಬಿಗಿನಿಂಗ್ಸ್ ಆ್ಯಂಡ್ ಎ ಗರ್ಲ್ ಕಾಲ್ಡ್ ಎ ಗೋಲ್ಡನ್ ಎಂಬ ಸಂಬಂಧಪಟ್ಟಂತ ಮೇಲೆ ಘಟಕ ಪರೀಕ್ಷೆ 3 ಇರುತ್ತೆ. ಒಟ್ಟು 20 ಮಾರ್ಕ್ಸ್ ಇರುವಂಥ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಪೂರ್ತಿ PDF ಅನ್ನು ಸೊ ನಾವು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ, ಹೋಗಿ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೋಬೋದು. ಸೊ ಮೇನ್ ಕಾಲಮಲ್ಲಿ ಕೊಟ್ಟಿರುವಂಥ ಚಾಯ್ಸ್ ದ ಕರೆಕ್ಟ್ ಆನ್ಸರನ್ನು ಕೊಟ್ಟಿರ್ತಾರೆ. ಚಾಯ್ಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗತ್ತೆ. ಸೊ ಅಲ್ಲಿ ಕಪಿಲ್ ವಾಸ್ ವೆರಿ ಫರಿಯಸ್ ಅಂತ ಒಂದು ಪ್ರಶ್ನೆನ ಕೇಳಿದ್ದು, ಅಲ್ಲಿ ನಮಗೂ ವಾಸಂಟ್ ಹಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ, ಐಡೆಂಟಿಫೈ ದ ಕರೆಕ್ಟ್ ಇಂಫಿನಿಟಿವ್ ಅಂತ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಏನಬೇಕು ಟು ಗೋ ಅನ್ನೋದು ಆಗಬೇಕಾಗತ್ತೆ. ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಓಕೆ, ಇನ್ನು ಮೇನ್ ಕಾಲಮ್ ಕೊಟ್ಟದ್ದು 2 ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಮೂರನೇ ಪ್ರಶ್ನೆ, ಐಡೆಂಟಿಫೈ ದ 2 ಸಿಲೆಬಲ್ನ ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ಬ್ಯಾಕು, ನೋವು, ಕೋಲ್ಡ್, ವಿಂಟರ್ ಅನ್ನು ಕೇಳಿದ್ದಾರೆ. ಸೊ ಇಲ್ಲಿ ನೀವು 2 ಸಿಲೆಬಲ್ ಯಾವುದಾಗುತ್ತೆ ಅಂತ ಬರೀಬೇಕಾಗಿರುತ್ತೆ. ಇಲ್ಲಿ ವಿಂಟರ್ ಅನ್ನೋದಾಗಿರುತ್ತೆ. ಸೊ ಆಗಿನ 4ನೇ ಪ್ರಶ್ನೆ, ರೈಟ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಅನ್ನೋದು ಯಾವ ರೀತಿಯಾಗಿದೆ, ಅಬ್ಜೆಕ್ಟಿವ್ ಇದೆ, ಪ್ರಿಪೋಸಿಷನ್ ಆಗಿದೆ ಅನ್ನೋದನ್ನ ಬರೀಬೇಕಾಗಿರುತ್ತೆ. ಇನ್ನು ರೈಟ್ ದ ಕರೆಕ್ಟ್ ಕೊಲೆಕ್ಯೂಟಿವ್ನ ಮಾಡೋಣ. ಸೊ ಇಲ್ಲಿ ಕುರ್ಲಿ ಅನ್ಸ ಸಂಬಂಧಪಟ್ಟಂಥ ಸೊ ಇಲ್ಲಿ ಹೇರ್ ಇದೆ, ಹ್ಯಾಂಡ್ ಇದೆ, ಲೆಗ್ ಇದೆ, ಹಾಗೆ ಸನ್ ಅಂತ ಇದೆ. ನೀವು ಅವನ್ನ ಸರಿಯಾಗಿ ಜೋಡಿಸ್ಬೇಕಾಗುತ್ತೆ. ಇನ್ನು ಇಲ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ ಇವೆ. ಓಕೆ, ಇನ್ನು ರೈಟ್ ಎ ಪ್ಯಾರಾಗ್ರಾಫ್ ದ ಬಿಲೌ ಡೀಟೇಲ್ಸ್ ಅಂತ ಕೊಟ್ಟಿದ್ದು ಪ್ರೊಫೈಲ್ ರೈಟಿಂಗನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕೊಡಬೇಕು. ಈ ಕೀ ಉತ್ತರವನ್ನು ನಾವು ಇಟ್ಕೊಂಡು ನೋಡೋಣ ಬನ್ನಿ. ವಾಸಂಟ್ ಹಿ ಅನ್ನೋದು ರೈಟ್ ಆನ್ಸರ್ ಇದೆ. ಎರಡನೇ ಪ್ರಶ್ನೆ ಸರಿಯಾದ ಉತ್ತರ ಟು ಗೋ. ಓಕೆ, ಇನ್ನು ವಿಂಟರ್ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಇಲ್ಲಿ ಅಡ್ಜೆಕ್ಟಿವ್ ಅನ್ನೋದು ಸಿಂಪಲ್ ಅನ್ನೋದು ಒಂದು ಪಾರ್ಟ್ಸ್ ಸ್ಪೀಚಿನ ಭಾಗವಾಗಿದೆ. ಆ್ಯಂಡ್ ಕ್ಯೂರಿಯಸ್ ದ ಹೇರ್ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಹಾಗೆ 2 ಮಾರ್ಕ್ಸಿನ ಕ್ವಶನ್ಸ್ ಕೂಡ ಇವೆ. ಓಕೆ, ಅವನು ಕೂಡ ನೋಡ್ಕೋಬೇಕು. ಸೊ ಇನ್ನು ಲೆಟರ್ ರೈಟಿಂಗ್ ಯಾವ ರೀತಿ ಅಂದರೆ ಪ್ಯಾರಾಗ್ರಾಫ್ ಪ್ರೊಫೈಲ್ ರೈಟಿಂಗ್ನ ಯಾವ ರೀತಿ ಬರೆದಿದ್ದಾರೆ ನೋಡ್ಕೋಬೇಕು. ಸೊ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಪೂರ್ತಿ PDF ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ, ಹೋಗಿ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಉಳಿದ ಸಬ್ಜೆಕ್ಟನ್ನು ವಿಡಿಯೋ ಮಾಡ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.